ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್‌ನಗರ ಬೈ ಎಲೆಕ್ಷನ್ ಅಖಾಡ ಮತ್ತಷ್ಟು ರಂಗು ಪಡಿತಾ ಇದೆ. ಇಂದು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ. ಬೆಳಗ್ಗೆ 9ರಿಂದ ರಾತ್ರಿ 10ರ ತನಕ ದರ್ಶನ್ ಪ್ರಚಾರ ನಿಗದಿಯಾಗಿದ್ದು ಎಲ್ಲ ವಾರ್ಡ್ಗಳಲ್ಲಿ ಒಂದೇ ದಿನ ದರ್ಶನ್ ಪ್ರಚಾರವನ್ನು ಮಾಡಲಿದ್ದಾರೆ. ಇನ್ನು ನಟ ದರ್ಶನ್ ಪ್ರಚಾರದ ಬಗ್ಗೆ ಟೀಕೆ ಮಾಡಿರುವಂತಹ ಎಚ್ಡಿಕೆ, ಸಿನಿಮಾ ನಟರನ್ನ ನೋಡ್ಲಿಕ್ಕೆ ಜನ ಬರ್ತಾರೆ, ಆದ್ರೆ ವೋಟ್ ಹಾಕಲ್ಲ ಅಂತ ಕುಟುಕಿದ್ದಾರೆ. ಆರ್‌ನಗರ ಮತ್ತು ಶಿರಾ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಮೂರು ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಇಂದು ಸಿಎಂ ಬಿಎಸ್ವೈ ಮಿನಿ ಕದನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಸಿಎಂ ಬಿಎಸ್ವೈ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಪರ ಬಿರುಸಿನ ಪ್ರಚಾರವನ್ನು ನಡೆಸಲಿದ್ದಾರೆ. ನಾಳೆ ಆರ್‌ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಸಿಎಂ ಪ್ರಚಾರವನ್ನು ನಡೆಸಲಿದ್ದಾರೆ. ಇಂದು ಶಿರಾದ ಮದಲೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಸಂಜೆ 4:30ಕ್ಕೆ ಶಿರಾದಲ್ಲಿ ಸಿಎಂ ಬಿಎಸ್ವೈ ಬೃಹತ್ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಹಾಗೆಯೇ ಶಿರಾ ಕ್ಷೇತ್ರದಲ್ಲಿ ಇಂದು ದಳಪತಿಗಳು ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬೆಳಗ್ಗೆ 11:30ರಿಂದಲೇ ಭರ್ಜರಿ ಪ್ರಚಾರವನ್ನು ಮಾಡಲಿದ್ದಾರೆ. ರಂಗಾಪುರ, ಪಟ್ಟನಾಯಕನಹಳ್ಳಿ, ನೇರ್ಲಹಳ್ಳಿ, ನಾದೂರು, ಉದ್ದರಾಮನಹಳ್ಳಿ ಗ್ರಾಮಗಳಲ್ಲಿ ಎಚ್ಡಿಡಿ ಮತಯಾಚನೆಯನ್ನು ಮಾಡಲಿದ್ದಾರೆ. ಮತ್ತೊಂದು ಕಡೆ ಗೌಡಗೆರೆ ಹೋಬಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಚಾರವನ್ನು ನಡೆಸಲಿದ್ದಾರೆ. ಹುಣಸೇಹಳ್ಳಿ, ಹೊಸೂರು, ಹಾಗೆ ಭೂತಪ್ಪ, ಮುಗಡಿ, ಕುಂಬಾರಹಳ್ಳಿ, ಬೇವಿನಹಳ್ಳಿ ಗ್ರಾಮಗಳಲ್ಲೂ ಕೂಡ ಎಚ್ಡಿಕೆ ಪ್ರಚಾರವನ್ನು ಮಾಡಲಿದ್ದಾರೆ. ಇತ್ತ ಸಂಸದ ಪ್ರಜ್ವಲ್ ರೇವಣ್ಣ, ದ್ವಾರನಕುಂಟೆ, ಹಾಗೆ ಈ ಕೆಲವೊಂದು ಗ್ರಾಮಗಳಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ. ಆರ್‌ನಗರದ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಒಟ್ಟಾಗಿ ಪ್ರಚಾರವನ್ನು ನಡೆಸಲಿಕ್ಕೆ ಸಜ್ಜಾಗಿದ್ದಾರೆ. ಆರ್‌ನಗರದ 8 ವಾರ್ಡ್ಗಳಲ್ಲೂ ಕೂಡ ಸಿದ್ದು, ಡಿಕೆಶಿ ಒಟ್ಟಾಗಿ ಮತಯಾಚನೆ ಮಾಡಲಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಡಿಕೆಶಿ, ಸಿದ್ದು ಜಂಟಿ ಪ್ರಚಾರವನ್ನು ನಡೆಸಲಿದ್ದು ಈ ಮೂಲಕ ಮತದಾರರನ್ನ ಸೆಳೆಯಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಮುನಿರತ್ನ ಪರ ನಟ ದರ್ಶನ್ ಪ್ರಚಾರದ ನಡುವೆನೇ ಕಾಂಗ್ರೆಸ್ ಜಂಟಿ ಪ್ರಚಾರವನ್ನು ನಡೆಸಲಿದೆ. ನವೆಂಬರ್ 3ರಂದು ಆರ್‌ನಗರ ಉಪಚುನಾವಣೆಗೆ ಮತದಾನ ನಡೆಯಲಿದೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಆರ್‌ನಗರದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ನವೆಂಬರ್ 1 ಸಂಜೆ 6 ಗಂಟೆಯಿಂದ ನವೆಂಬರ್ 4ರ ಸಂಜೆ 6ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಆರ್‌ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಾರ್ಗಳು ಬಂದ್ ಆಗಲಿವೆ ಅಂತ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶಿಸಿದ್ದಾರೆ. ತುಮಕೂರಿನ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ರೇಣುಕಾಚಾರ್ಯ ಮತಯಾಚನೆ ಮಾಡಿದರು. ಈ ವೇಳೆ ರೇಣುಕಾಚಾರ್ಯ ಕಾಂಗ್ರೆಸ್ ಕಾರ್ಯಕರ್ತರ ಬಳಿ ಮತ ಕೇಳೋಕೆ ಹೋಗಿ ಮುಜುಗರಕ್ಕೆ ಒಳಗಾದರು. ಶಿರಾದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂದ ರೇಣುಕಾಚಾರ್ಯ ಕೂಗಿದ್ದಾರೆ. ಇದರಿಂದ ಕೆರಳಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಶಿರಾದಲ್ಲಿ ಬಿಜೆಪಿ ಗೆಲ್ಲಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. 10ನೇ ತಾರೀಕು ಭೇಟಿ ಮಾಡೋಣ ಅಂತ ರೇಣುಕಾಚಾರ್ಯ ವಾಪಸ್ ಆಗಿದ್ದಾರೆ. ರೇಣುಕಾಚಾರ್ಯ ಎದುರೇ ಕಾಂಗ್ರೆಸ್ಗೆ ಜೈ ಎಂದಂತಹ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಬಿಜೆಪಿ ಗೆಲುವು ನಿಶ್ಚಿತ. ಯಾವುದೇ ಕಾರಣಕ್ಕೂ ಈ ಸತಿ ಬಿಜೆಪಿ 10ನೇ ತಾರೀಕು ನಾವು ಬಿಜೆಪಿ ಗೆಲುವು ನಿಶ್ಚಿತ. ಯಾವುದೇ ಕಾರಣಕ್ಕೂ ಈ ಸತಿ ಬಿಜೆಪಿ ಆರ್‌ನಗರದಲ್ಲಿ ಬಿಜೆಪಿ ಗೂಂಡಾಗಿರಿ ಮಾಡ್ತಾ ಇದೆ ಅಂತ ಸಂಸದ ಡಿಕೆ ಸುರೇಶ್ ಆರೋಪವನ್ನು ಮಾಡಿದ್ದಾರೆ. ಆರ್‌ನಗರದಲ್ಲಿ ಶಾಂತಿಯುತ ವಾತಾವರಣ ನೆಲೆಸಲಿಕ್ಕೆ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಹೇಳಿದ್ರು. ಅಲ್ಲದೆ ಮುನಿರತ್ನ ಕಣ್ಣೀರು ವಿಚಾರಕ್ಕೆ ಡಿಕೆ ಸುರೇಶ್ ಟಾಂಗನ್ನು ಕೊಟ್ಟಿದ್ದಾರೆ. ಸಿನಿಮಾ ರಂಗದಿಂದ ಬಂದ್ರು, ಕತೆ ಹೇಳೋದ್ರಲ್ಲಿ, ಅಳಿಸೋದ್ರಲ್ಲಿ, ನಗಿಸೋದ್ರಲ್ಲಿ, ಹೊಡೆಸೋದ್ರಲ್ಲಿ ನಿಸ್ಸೀಮರು ಅಂತ ವ್ಯಂಗ್ಯವಾಡಿದ್ರು. ಕೆಲವರು ಸಿನಿಮಾ ರಂಗದಿಂದ ಬಂದಿರ್ತಾರೆ, ಅವರು ಕತೆ ಹೇಳೋದ್ರಲ್ಲಿ, ಅಳಿಸೋದ್ರಲ್ಲಿ, ನಗ್ಸೋದ್ರಲ್ಲಿ, ಒದ್ಸೋದ್ರಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅದಲ್ಲದೆ ಇದ್ದಕ್ಕಿದ್ದಂಗೆ ಕಟ್ಟು ಪೇಸ್ಟು ಮಾಡ್ಬಿಡ್ತಾರೆ. ಹಿಂದಕ್ಕೆ ತೆಗೆದು ಮುಂದಕ್ಕೆ ಹಾಕ್ಬಿಡ್ತಾರೆ, ಮುಂದಕ್ಕೆ ತೆಗೆದು ಹಿಂದಕ್ಕೆ ಹಾಕ್ಬಿಡ್ತಾರೆ. ಸೊ ಅಂಥ ಪ್ರವೃತ್ತಿ ಇರೋರ ಬಗ್ಗೆ ನಾನೇನು ಮಾತಾಡಲಿ. ತುಮಕೂರಿನ ಶಿರಾದಲ್ಲಿ ಸಚಿವ ಆರ್ ಅಶೋಕ್ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಆರ್ ಅಶೋಕ್ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಅವನು ಬೇಲ್ ಮೇಲೇನೆ ಈಚೆ ಇರೋದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿಕೆಶಿ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಿಲ್ಲ, ಐಟಿ ಇಲಾಖೆ ಬೇಕು ಅಂತಲೇ ರಾಜಕೀಯವಾಗಿ ದಾಳಿ ಮಾಡಿದ್ದಾರೆ. ಡಿಕೆಶಿ ಬಗ್ಗೆ ಮಾತಾಡಲಿಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ನಾನು ಬಿಜೆಪಿಯವರಿಗೆ ದಮ್ಮಿಲ್ಲ ಅಂದಿದ್ದು ಕುಸ್ತಿ ಮಾಡಲು ಅಲ್ಲ, ಕೇಂದ್ರದಿಂದ ಜಿಎಸ್ಟಿ ಹಣ, ನೆರೆ ಪರಿಹಾರದ ಹಣ ತರೋದಕ್ಕೆ ದಮ್ ಬೇಕು ಅಂದಿದ್ದು ಅಂತ ಸಿದ್ದು ಟಾಂಗ್ ಕೊಟ್ಟರು.
ತುಮಕೂರಿನ ಶಿರಾದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ಬ್ರಹ್ಮಸಂದ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ಸಭೆಯಲ್ಲಿ ಕೆಲ ಪಾನಮತ್ತ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನೂಕಾಟ ತಲ್ಲಾಟ ಆಗಿದೆ. ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನ ಚದುರಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಹದಿನೈದರಿಂದ 20 ದಿನಗಳಲ್ಲಿ ಯಡಿಯೂರಪ್ಪ ಅಧಿಕಾರ ಕಳೆದುಕೊಳ್ತಾರೆ ಎಂಬ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ನಳಿನ್ ಕುಮಾರ್ ಕಟೀಲ್ 20ರಿಂದ 30 ದಿನದಲ್ಲಿ ಡಿಕೆಶಿಯೇ ಸಿದ್ದರಾಮಯ್ಯನನ್ನ ಕಾಂಗ್ರೆಸ್ನಿಂದ ಹೊರಹಾಕ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮುಂದಿನ 3 ಹಾಗೂ ನಂತರ 5 ವರ್ಷವೂ ಬಿಜೆಪಿಯದ್ದೇ ಸರ್ಕಾರ. ಅವರು ಈಗಾಗಲೇ ಸಂಗೀತ ಕಚೇರಿ ಶುರು ಮಾಡಿದ್ದಾರೆ. ಸೀಟಿಗೆ ಟವೆಲ್ ಹಾಕಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಉಪಚುನಾವಣೆ ವೇಳೆ ಜೋಡೆತ್ತುಗಳ ವಾಕ್ಸಮರ ಜೋರಾಗಿದೆ. ಜೋಡೆತ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಈ ಜೋಡೆತ್ತುಗಳು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಿದೆ. ಹಾಸನ ಮಂಡ್ಯ ಜೋಡು ಎತ್ತುಗಳೇ ಬೇರೆ, ನಮ್ಮ ಭಾಗದ ಜೋಡೆತ್ತುಗಳೇ ಬೇರೆ. ಬಿಜೆಪಿಯಲ್ಲಿ ಅಭಿವೃದ್ಧಿ ಪರ ಇರುವಂತ ಜೋಡೆತ್ತುಗಳು ಇವೆ. ರೈತರಿಗೆ ಬೇಕಾದಂತ ಬಡವರಿಗೆ ಸಹಾಯ ಮಾಡುವಂತ ಎತ್ತುಗಳು ಬಿಜೆಪಿಯಲ್ಲಿ ಇದಾವೆ. ಆದರೆ ಚುನಾವಣಾ ಪ್ರಚಾರಕ್ಕಾಗಿ ಬೋಗಸ್ ಜೋಡೆತ್ತುಗಳು ನಮ್ಮಲ್ಲಿ ಇಲ್ಲ ಅಂತ ಶ್ರೀರಾಮುಲು ಟೀಕಿಸಿದರು. ಜೋಡೆತ್ತುಗಳನ್ನಂಥದ್ದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆದಂಥ ಜೋಡೆತ್ತುಗಳು. ಯಾಕಂದರೆ ಆ ಥರ ಜೋಡೆತ್ತುಗಳು ಕೆಲವೊಂದು ಸರಿ ಅಲ್ಲಿ ಹಾಸನ ಮಂಡ್ಯಗೆ ಹೋದಂಥ ಟೈಮಲ್ಲಿ ಆ ಜೋಡೆತ್ತುಗಳೇ ಬೇರೆ ಆಗ್ತವೆ. ಈ ಭಾಗಕ್ಕೆ ಬಂದಂಥ ಟೈಮಲ್ಲಿ ಈ ಭಾಗದಲ್ಲಿದ್ದಂಥ ಜೋಡೆತ್ತುಗಳೇ ಬೇರೆ ಆಗ್ತಿರೋ ಕಾರಣ ನಮ್ಮದೆಲ್ಲ ಕೂಡ ಜೋಡೆತ್ತುಗಳು ಏನಿದೆಯೋ ಅದು ಅಭಿವೃದ್ಧಿ ಪರವಾದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡೋಂಥ ಕೆಲಸ ಮಾಡ್ತೀವಿ. ಅದೆಲ್ಲ ಕೂಡ ಜೋಡೆತ್ತುಗಳೆಲ್ಲ ಕೂಡ ಅವು ಬೋಗಸ್ ಹೇಳ್ಕೊಂಡು ಸುಮ್ಮನೆ ಪ್ರಚಾರ ಮಾಡ್ಕೊಂಡಂಥ ಕೆಲಸ ಮಾಡ್ತೀವಿ. ಜೋಡೆತ್ತು ರಾಜ್ಯದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಕಡಿಮೆ ಆಗ್ತಾ ಇದ್ದು ನಿನ್ನೆ ಒಂದೇ ದಿನ 4025 ಮಂದಿಗೆ ಪಾಸಿಟಿವ್ ದೃಢಪಟ್ಟಿದೆ. ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 8,16,809ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಕೊರೋನಾ ವೈರಸ್ನಿಂದಾಗಿ ಕಳೆದ 24 ಗಂಟೆಯಲ್ಲಿ 45 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ನಿನ್ನೆ ಬೆಂಗಳೂರು ನಗರ ಒಂದರಲ್ಲೇ 2175 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ 19 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ನಿನ್ನೆ 7,661 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಚಳಿಗಾಲದಲ್ಲಿ ಕೊರೋನಾ ಸೋಂಕು ಹರಡುವಿಕೆ ತಾರಕಕ್ಕೆ ಏರುವ ಸಾಧ್ಯತೆ ಇದೆ. ಹೀಗಾಗಿ ಫ್ರಾನ್ಸ್ ಹಾಗೂ ಜರ್ಮನಿ ದೇಶಗಳಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಹೇರಲಾಗಿದೆ. ಸಂಬಂಧ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಹಾಗೂ ಜರ್ಮನ್ ಚಾನ್ಸಲರ್ ಆಂಜೆಲಾ ಮಾರ್ಕೆಲ್ ಲಾಕ್ಡೌನ್ ಆದೇಶವನ್ನು ಮಾಡಿದ್ದಾರೆ. ಕೊರೋನಾ ವೈರಸ್ ಸೋಂಕಿನ 2ನೇ ಹಂತದ ಹರಡುವಿಕೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ 2 ದೇಶಗಳಲ್ಲಿ ಲಾಕ್ಡೌನ್ ಹೇರಿಕೆ ಆಗಿದೆ. ಆರ್ಟಿಐ ಕಾರ್ಯಕರ್ತ ಲಿಂಗರಾಜು ಹತ್ಯೆ ಆರೋಪಿಗಳಿಗೆ ಕೊನೆಗೂ ಶಿಕ್ಷೆ ವಿಧಿಸಲಾಗಿದೆ. ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ಗೌರಮ್ಮ ಸೇರಿದಂತೆ 12 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿರುವಂಥದ್ದು. 25,000 ದಂಡವನ್ನು ವಿಧಿಸಿ ಸಿಸಿಎಚ್ ಕೋರ್ಟ್ ತೀರ್ಪನ್ನು ನೀಡಿದೆ. ಮಾಜಿ ಕಾರ್ಪೊರೇಟರ್ ಗೌರಮ್ಮ ಅವರ ಅಕ್ರಮ ಯೋಜನೆಗಳನ್ನು ಆರ್ಟಿಐ ಕಾರ್ಯಕರ್ತ ಲಿಂಗರಾಜು ಪ್ರಶ್ನೆ ಮಾಡಿದರು. ಇದಕ್ಕೆ ಕೋಪಗೊಂಡು 2008ರಲ್ಲಿ ಲಿಂಗರಾಜು ಅವರನ್ನ ಸುಪಾರಿ ಕೊಟ್ಟು ಕೊಲೆ ಮಾಡಲಾಗಿತ್ತು. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಕೇರಳ ಮಾಜಿ ಗೃಹ ಸಚಿವರ ಪುತ್ರ ಬಿನೇಶ್ ಕೊಡಿಯೇರಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಸತತ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತ ಬಳಿಕ ಇಡಿ ಅಧಿಕಾರಿಗಳು ಕೊಡಿಯೇರಿಯನ್ನ 4 ದಿನಗಳ ಕಾಲ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಅನೂಪ್ಗೆ ಬಿನೇಶ್ 50 ಲಕ್ಷ ಕೊಟ್ಟಿದ್ದ. ಕೊಚ್ಚಿನ್ ಇಡಿ ಅಧಿಕಾರಿಗಳ ಮುಂದೆ ಮಾಹಿತಿಯನ್ನು ನೀಡಿದ. ಆ ಮಾಹಿತಿಯನ್ನು ಆಧರಿಸಿ ಇಂದು ವಿಚಾರಣೆ ನಡೆಸಿದಂತ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಪಿಐ ಚನ್ನಕೇಶವ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಬಂಧನ ಭೀತಿಯಿಂದ ಸಿಪಿಐ ಚನ್ನಕೇಶವ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಪಿಐ ಚನ್ನಕೇಶವ ಸಾಕ್ಷಿ ನಾಶ ಆರೋಪ ಎದುರಿಸ್ತಾ ಇದ್ದು, ಯೋಗೇಶ್ ಗೌಡ ಕೊಲೆ ನಡೆದಾಗ ಚನ್ನಕೇಶವ ಧಾರವಾಡ ಉಪನಗರ ಇನ್ಸ್ಪೆಕ್ಟರ್ ಆಗಿದ್ದರು. ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ತಾತ್ಕಾಲಿಕವಾಗಿ ಮೇಲ್ವಿಚಾರಣಾ ಮತ್ತು ಸಲಹಾ ಸಮಿತಿ ರಚನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಪ್ಪ ಸಮ್ಮುಖದಲ್ಲಿ ಸಲಹಾ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಶಿವಕುಮಾರ್, ಧರ್ಮದರ್ಶಿ ರಾಮಪ್ಪ, ಪ್ರಧಾನ ಅರ್ಚಕರಾಗಿರುವಂತಹ ಶೇಷಗಿರಿ ಭಟ್ ಭಾಗವಹಿಸಿದ್ರು. ದೇವಸ್ಥಾನದಲ್ಲಿ ಬರುವಂತಹ ಹರಕೆ ಹಣ ಸೇರಿದಂತೆ ವಸ್ತುಗಳು ಅಕೌಂಟ್ ನಿರ್ವಹಣೆಯನ್ನು ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ವಹಿಸಲಾಗಿದೆ. ಕಳೆದ ವಾರ ಸುರಿದಂತ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿತ್ತು. ಈ ಮಧ್ಯೆ ಮತ್ತೊಂದು ಶಾಕ್ ಎನ್ನುವಂತೆ ಮುಂದಿನ 2 ದಿನ ಭಾರಿ ಮಳೆ ಬೀಳಲಿದೆ ಅಂತ
ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಇನ್ನೆರಡು ದಿನ ಭಾರೀ ಮಳೆ ಸುರಿಯಲಿದೆ. ಹೀಗಾಗಿ ನಗರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಇನ್ನು ಚೆನ್ನೈನಲ್ಲಿ ನಿನ್ನೆ ಭರ್ಜರಿ ಮಳೆ ಆಗಿದೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಸಹಾಯವಾಗಲಿಕ್ಕೆ ಮಾಡಿದಂಥ ಕೃಷಿ ಹೊಂಡಗಳು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಇದೀಗ ಹೊರೆಯಾಗಿ ಪರಿಣಮಿಸಿವೆ. ಜಿಲ್ಲೆಯಾದ್ಯಂತ 5,470 ಕೃಷಿ ಹೊಂಡಗಳಿವೆ. ರೈತರ ಹೊಲದ ಆಯಕಟ್ಟಿನ ಜಾಗದಲ್ಲಿ ಕೃಷಿ ಹೊಂಡಗಳನ್ನು ತೋಡಬೇಕು. ಆದರೆ ಎಲ್ಲೆಂದರಲ್ಲಿ ಕೃಷಿ ಹೊಂಡಗಳನ್ನು ಅವೈಜ್ಞಾನಿಕವಾಗಿ ತೋಡಿ ಅಧಿಕಾರಿಗಳು ಬೇಜವಾಬ್ದಾರಿ ಮೆರೆದಿದ್ದಾರೆ. ಜ್ಞಾನಯೋಗಿ ಪಂಡಿತ ಪುಟ್ಟರಾಜು ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮ ಮಠದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಶ್ರೀ ವೀರೇಶ್ವರ ಹಿತರಕ್ಷಣಾ ಸಮಿತಿಯ 105 ಸದಸ್ಯರು ಬರೆದಿರುವಂತಹ ಪತ್ರ ಬಹಿರಂಗವಾಗಿದೆ. ಅದರಲ್ಲಿ 2 ಕೆಜಿ 250 ಗ್ರಾಂ ಬಂಗಾರ ಹಾಗೂ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಕಲ್ಲಯ್ಯಜ್ಜನವರಿಗೆ ತನಿಖೆ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಕೋಲಾರದ ಅಮ್ಮೇರಹಳ್ಳಿ ಕೆರೆಗೆ ಕೆಸಿ ವ್ಯಾಲಿ ಯೋಜನೆಯ ಮೂಲಕ ನೀರು ಹರಿಬಿಟ್ಟಿದ್ರಿಂದ ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಕೆರೆಯ ತುಂಬಿ ನೀರು ಹೊರಗೆ ಪೋಲಾಗಿ ಹರಿತಾ ಇದ್ದು ಪಕ್ಕದಲ್ಲೇ ಇರುವಂತಹ ರೈತರ ಜಮೀನಿಗೆ ನೀರು ಹರಿತಾ ಇದ್ದಾವೆ. ಹೀಗಾಗಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಮರಳು ಮೂಟೆಗಳನ್ನು ಇಟ್ಟು ನೀರು ಹೊರ ಹೋಗದಂತೆ ತಡೆದಿದ್ದಾರೆ. ವೃದ್ಧನ ಎಡವಟ್ಟಿನಿಂದ ಬಾಲಕನೊಬ್ಬ ಕಣ್ಣು ಕಳೆದುಕೊಂಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಚಿಟ್ಟೂರು ಗ್ರಾಮದ ಗಿರೀಶ್ ಎಂಬುವರ ಮಗ ಶರತ್ಗೆ ಕಳೆದ 1.5 ವರ್ಷದ ಹಿಂದೆ ಜ್ವರ ಕಾಣಿಸಿಕೊಂಡಿತ್ತು. ಜ್ವರ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಕೊಡಿಸಲಿಕ್ಕೆ ಶಿರಾಳಕೊಪ್ಪದ ಕ್ಲಿನಿಕ್ ಒಂದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯ ಚಿಕಿತ್ಸೆ ನೀಡಿದ್ದಾನೆ. ಆದರೆ ಚಿಕಿತ್ಸೆ ಬಳಿಕ ಶರತ್ಗೆ ಮೈ ಮೇಲೆ ಬೊಬ್ಬೆಗಳು ಬಂದಿವೆ. ನಂತರ ಕಣ್ಣು ಸಹ ಕಾಣದಂತಾಗಿದೆ. ವೈದ್ಯನ ಎಡವಟ್ಟಿನಿಂದಲೇ ಮಗ ಕಣ್ಣನ್ನ ಕಳೆದುಕೊಂಡಿದ್ದಾನೆ ಅಂತ ತಂದೆ ಗಿರೀಶ್ ಆರೋಪವನ್ನು ಮಾಡಿದ್ದಾರೆ. ಭೂಮಿಯಿಂದ ನೀರು ಉಕ್ಕಿ ಬರೋದನ್ನ ನೋಡಿದ್ದೇವೆ, ಆದರೆ ಇಲ್ಲಿ ಎಣ್ಣೆಯೇ ಉಕ್ಕಿ ಬರ್ತಾ ಇದೆ. ಕಲಬುರಗಿಯ ತಾಜ್ ಸುಲ್ತಾನ್ಪುರದ ಸುಲಫಲ ಮಠದ ಗದ್ದುಗೆ ಪ್ರಾಂಗಣದಲ್ಲಿ ಈ ವಿಸ್ಮಯ ನಡೆದಿದೆ. ನೆಲದಿಂದ ಮೇಲೆ ಬರ್ತಾ ಇರುವಂತ ಎಣ್ಣೆ ಮಾದರಿ ದ್ರವ ಕಂಡು ಭಕ್ತರು ಮೂಕ ವಿಸ್ಮಿತರಾಗಿದ್ದಾರೆ. ಬೀದರ್ನ ಭವಾನಿ ಮಾತೆ ಮಂದಿರದಲ್ಲಿ ಆಯೋಜಿಸಲಾದಂತಹ ಅಖಂಡ ಹರಿನಾಮ ಸಪ್ತಾಹದ ಸಮಾರಂಭದಲ್ಲಿ ಸಚಿವ ಪ್ರಭು ಚವ್ಹಾಣ್ ಮೈಮರೆತು ಹೆಜ್ಜೆಯನ್ನು ಹಾಕಿದ್ದಾರೆ. ಭಜನೆಯಲ್ಲಿ ಪಾಲ್ಗೊಂಡು ತಾಳ ಹಾಕಿ ಪಂಡರಿನಾಥನ ಭಜನೆಗೆ ಸಚಿವ ಚವ್ಹಾಣ್ ಕುಣಿದು ಕುಪ್ಪಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಕುರಿಗಾಹಿಗೆ ಸಂಗೀತ ಸರಸ್ವತಿ ಒಲಿದಿದ್ದಾಳೆ. ಲೋಕಿಕೆರೆ ಗ್ರಾಮದ ಲಿಂಗರಾಜು ಕುರಿ ಕಾಯುತ್ತಲೇ ಅದ್ಭುತವಾಗಿ ಹಾಡುವುದನ್ನು ಕಲಿತಿದ್ದಾನೆ. ಕವಿರತ್ನ ಕಾಳಿದಾಸ ಸಿನಿಮಾದ ಮಾಣಿಕ್ಯ ವೀಣಾ ಕಠಿಣ ಹಾಡನ್ನ ಸುಲಭವಾಗಿ ಹಾಡುತ್ತಾನೆ. ದಾವಣಗೆರೆಯಲ್ಲಿ ಹಾವೊಂದು ಮುಂಗುಸಿಯನ್ನೇ ಸೋಲಿಸಿ ಓಡಿಸಿದೆ. ಹಾವಿನ ಬಿಗಿಪಟ್ಟಿಗೆ ಹೆದರಿದಂತ ಮುಂಗುಸಿ ಬದುಕಿದೆಯಾ ಬಡಜೀವ ಎನ್ನುವಂತ ಕಾಲ್ ಕಿತ್ತಿದೆ. ಹಾವು ಮುಂಗುಸಿಯ ಈ ಕಾದಾಟ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೊಸ ಕುಂದುವಾಡ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ದಿನೇಶ್ ಬಾಬು ನಿರ್ದೇಶನದ ಕಸ್ತೂರಿ ಮಹಲ್ ಚಿತ್ರದ ಶೂಟಿಂಗ್ ಮುಗಿದಿದೆ. ಕೇವಲ 20 ದಿನಗಳಲ್ಲಿ ಬಿರುಸಿನಿಂದ ಚಿತ್ರೀಕರಣ ಮಾಡಿ ಮುಗಿಸಲಾಗಿದೆ. ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾವಾಗಿದ್ದು ಶಾನ್ವಿ ಶ್ರೀವಾಸ್ತವ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮಲಯಾಳಂನ ಸೂಪರ್ ಹಿಟ್ ಮೂವಿ ಅಯ್ಯಪ್ಪುನಂ ಕೋಶಿಯಂ ಸಿನಿಮಾ ತೆಲುಗಿಗೆ ರೀಮೇಕ್ ಆಗ್ತಾ ಇದೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇಲ್ಲಿ ಪೃಥ್ವಿರಾಜ್ ಮಾಡಿದಂತ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಇನ್ನು ಪವನ್ ಹೆಂಡತಿಯ ಪಾತ್ರವನ್ನ ಪ್ರೇಮಂ ಖ್ಯಾತಿಯ ಸಾಯಿ ಪಲ್ಲವಿ ಮಾಡಲಿದ್ದಾರೆ. ಮಗಧೀರನ ಬೆಡಗಿ ಕಾಜಲ್ ಅಗರ್ವಾಲ್ ಇಂದು ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಉದ್ಯಮಿ ಗೌತಮ್ ಕಿಚುಲು ಕಾಜಲ್ ಅವರನ್ನ ಕೈ ಹಿಡಿತಿರುವಂತವರ ಕೋವಿಡ್ ಕಾರಣ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ತೀರಾ ಆಪ್ತರ ನಡುವೆ ಕಾಜಲ್ ಕಲ್ಯಾಣ ನಡೆಯಲಿದೆ. ಬಂಧುಗಳು ಆಪ್ತರಿಗಷ್ಟೇ ಆಮಂತ್ರಣ ಇರುತ್ತೆ. ಐಪಿಎಲ್ನ 49ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರೋಚಕ ಜಯವನ್ನು ಸಾಧಿಸಿದೆ. ಔಪಚಾರಿಕ ಪಂದ್ಯದಲ್ಲಿ ಸಿಎಸ್ಕೆ ಬ್ಯಾಟ್ಸ್ಮನ್ಗಳಾದಂಥ ಜಡೇಜಾ ಹಾಗೂ ಋತುರಾಜ್ ಅಬ್ಬರಿಸಿ ತಂಡಕ್ಕೆ 6 ವಿಕೆಟ್ಗಳ ರೋಚಕ ಜಯವನ್ನು ತಂದಿಟ್ಟರು. ಇತ್ತ ಕೆಕೆಆರ್ ಪ್ಲೇ ಆಫ್ ಹಾದಿ ದುಸ್ತರವಾಗಿದೆ. ಕೆಕೆಆರ್ ನೀಡಿದಂಥ 173 ರನ್ಗಳ ಸವಾಲಿನ ಟಾರ್ಗೆಟ್ ಬೆನ್ನಟ್ಟಿದಂಥ ಸಿಎಸ್ಕೆ ಉತ್ತಮ ಆರಂಭವನ್ನು ಪಡೆಯಿತು. ಕೊನೆಯ 2 ಓವರ್ನಲ್ಲಿ ಜಡೇಜಾ ಪಂದ್ಯದ ಗತಿಯನ್ನೇ ಬದಲಾಯಿಸಿದರು.
ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನಾನು ಪೃಥ್ವಿರಾಜ್ ಹಾನಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.